ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ, ನೋಡೋಣ ಹೆಂಗಿರುತ್ತೆ ಅನ್ನೋದು. ಇದೆಲ್ಲ ನೋಡಿ, ಹೊಸ ಹಳ್ಳಿ ಬ್ರಿಡ್ಜ್ ಇದು, ಗೋರಿಪಳ್ಳ ಹೋಗೋ ರೂಟು. ಇಲ್ಲಿಂದ ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಬೇಗ ಬಂದ್ಬಿಡುತ್ತೆ, ಬಾಡಿಗೆ ಒಳ್ಳೇದು. ನೋಡಿ, ಬೆಳಗ್ಗೆನೆ ಬಾಡಿಗೆ ಬಿತ್ತು ನೋಡಿ, 260 ರೂಪಾಯಿದು. ಪಿಕಪ್ಪು 1.5 ಕಿಲೋಮೀಟ್ರ್ ಇತ್ತು. ಸಾರಿ, ಇದೇ ಲೋಡಿಂಗ್ ಪಾಯಿಂಟು. ಇದೆಲ್ಲ ಕಚೋರಿ ಅಂಗಡಿ. ಏರಿಯಾ ಕಡೆ ಏನೋ ನೋಡ್ತಾ ಇದ್ದಾರೆ ಗೊತ್ತಿಲ್ಲ. ಎಲ್ಲ ಸ್ಟೌವ್ಗೆ ಎಲ್ಲ ಎತ್ತಾ ಇದ್ದಾರೆ. ಕಚೋರಿ ಸಮೋಸ ಎಲ್ಲ ಮಾಡ್ತಿರಲ್ಲ ಅದು. ಇದೆಲ್ಲ ವಿಜಯನಗರದಿದ್ದು ಎಲ್ಲ ನೋಡಿ. ಲೋಡಿಂಗ್ ಆಯ್ತು ಕಂಪ್ಲೀಟ್. ಡ್ರಾಪ್ ನೋಡೋಣ. 1 ಕಿಲೋಮೀಟ್ರ್ ತೋರಿಸ್ತು. 1 ಕಿಲೋಮೀಟ್ರ್ ಇಲ್ಲ, 260 ರೂಪಾಯಿಗೆ. ಇದೇ ಲೋಡಿಂಗ್ ಪಾಯಿಂಟು ನೋಡಿ. ಇದೆಲ್ಲ ಹೊಸ ಹಳ್ಳಿ ಇದು ನೋಡಿ. ಈ ಅಂಗಡಿಗೆ ಇಲ್ಲಿ ಶಿಫ್ಟ್ ಆಗ್ತಾ ಇರೋದು ಇವರು. ಇಲ್ಲಿ ಎಷ್ಟೊಂದು ಸಾರಿ ತಗೊಂಡಿದ್ದೀವಿ. ನಮ್ಮ ಮನೆ ಇಲ್ಲಿ ಎಲ್ಲ ಇರೋದು, ಇಲ್ಲಿ ತಗೊಂಡು ತಿಂದಿದ್ದೀವಿ, ಚೆನ್ನಾಗಿರುತ್ತೆ. ₹260 ಫೋನ್ಪೇ ಮಾಡಿಬಿಟ್ಟಿದ್ದಾರೆ. ಬರೀ ಅರ್ಧ ಕಿಲೋಮೀಟ್ರ್ ಇತ್ತು ಅಷ್ಟೇ, 1 ಕಿಲೋಮೀಟ್ರ್ ಇರಲಿಲ್ಲ ಅದು. ಟ್ರಿಪ್ ಮಾಡೋಣ ಎಂಡು ನೋಡಿ. ನಿನ್ನೆ ಅಲ್ಲಿ 20 ಕಿಲೋಮೀಟ್ರಿಗೆ 600 ರೂಪಾಯಿ ಅಂತ ನಾನು ಬೈಕೊಂಡು ಹೋಗಿದ್ದೆ. ಇವತ್ತು ನೋಡಿ, ಅರ್ಧ ಕಿಲೋಮೀಟ್ರಿಗೆ 260 ರೂಪಾಯಿ ಕೊಟ್ಟಿದ್ದಾನೆ. ಆ ಥರ ಇರುತ್ತೆ ಪೋಟ್ರದ್ದು ನೋಡಿ. ಬೆಳಗ್ಗೆ 221 ರೂಪಾಯಿ. ಟೈಮ್ ನೋಡಿ, 8 ಗಂಟೆ 20 ನಿಮಿಷ ಆಗ್ತಾಯಿದೆ. ಬೇಗ ಬಂದುಬಿಟ್ಟೆ ಇವತ್ತು. ನೋಡಿ, ಇವನು ಕಳ್ಳ ಎಲ್ಲ ಜೇಬಲ್ಲಿ ಇರೋದೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಹೋಗ್ಬಿಟ್ಟ. ಹೇಯ್, ಕೊಟ್ಬಿಡು, ಮರ್ಯಾದೆ ಕೊಟ್ಬಿಡಿ, ಇಲ್ಲಾಂದ್ರೆ ಸ್ಟೇಷನ್ಗೆ ಹಾಕ್ತೀನಿ ಈಗ. ಅವನ ಹತ್ರ ಊಟ ಆಗಿರಲ್ಲ ಕಾಸು, ನನ್ನ ಮಗನೇ. ಕಷ್ಟಪಟ್ಟು ದುಡ್ರಿ. ನಿಮ್ಗಂದ್ರೆ ನೋಡಿ ಊಟ ಸಿಕ್ಕಿದೆ. ಇವನ್ ಪಾಪ ಎದ್ದೋಳು ಏನು ಮಾಡ್ಬೇಕು ನೋಡಿ. ಹೋಗ್ಬಿಡ್ತಾ ಇದ್ದಾನೆ ಅವನು. ನೋಡಿ, ಇಲ್ಲಿ ಮೆಜೆಸ್ಟಿಕ್ ಹತ್ರ ಹಾಕ್ಕೊಂಡಿದ್ದೀನಿ. ಒಂದು ಬಾಡಿಗೆನೂ ಇಲ್ಲ. ಬೆಳಗ್ಗೆ ಬಂದ್ರೂ ಬಾಡಿಗೆ ಇಲ್ಲ ನೋಡಿ. ಬೆಳಗ್ಗೆ ಒಂದು ಬಾಡಿಗೆ ಬಿತ್ತು, ಅದಷ್ಟೇ 221 ರೂಪಾಯಿದು. ಇದುವರೆಗೆ ಇನ್ನೂ ಬಂದಿಲ್ಲ. ಕಳ್ಳರು ಜಾಸ್ತಿ ಜನ ನೋಡಿ. ಚೆನ್ನಾಗಿ ಕುಡಿದ್ಬಿಟ್ಟು ಮಲಗಿದ್ದಾನೆ. ಮಲಗಿದ್ದೆ ಬಂದು ದುಡ್ಡೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಏನೇ ಪ್ರಾಬ್ಲಮ್ ಇದ್ರೂ ಅಷ್ಟೊಂದು ಕುಡಿಬಾರ್ದು. ಕುಡಿದ್ರೂ ಮನೆಗೆ ತಗೊಂಡೋಗಿ ಕುಡಿಬೇಕು. ಈ ಥರ ಕುಡಿದು ಬಿಡ್ತಾರೆ, ಎಲ್ಲಂದರೆ ಮಲಗಿಬಿಡ್ತಾರೆ, ಎಲ್ಲ ಬೀಸ್ಕೊಂಡು ಹೋಗಿಬಿಡ್ತಾರೆ. ಸ್ವಲ್ಪನೂ ಕನಿಕರ ಅನ್ನೋದು ಇರಲ್ಲ ಅವ್ರಿಗೆ. ದಯವಿಟ್ಟು ಈ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ
ಇವಾಗ ಅವನ ಹತ್ರ ಅಮೌಂಟು ಇರಲ್ಲ. ಎದ್ದ ತಕ್ಷಣನೇ ಏನು ಮಾಡೋದು ಅವನು ಪಾಪ. ಯಾರನ್ನ ಊಟ ಊಟ ಕೊಡಿಸಿ ನಾವು ಊಟ ಇಲ್ಲ ಅಂತಾರೆ. ಹೇಯ್ ಹೋಗೋ ತಿಕ್ಕ ಮುಚ್ಕೊಂಡು ಊಟ ಗೀಟ ಎಲ್ಲ ಚೆನ್ನಾಗಿದೆ ದುಡ್ಕೊಂಡು ತಿನ್ನು ಅಂತಾರೆ. ಅವಾಗವಾಗ ದುಡಿಯೋಕ್ಕಾಗುತ್ತಾ ನೀವೇ ಹೇಳಿ? ಹೊಟ್ಟೆ ಹಸುತ್ತಾ ಇರುತ್ತೆ. ಆವಾಗ ಊಟ ಬೇಕೇ ಬೇಕು. ಕೆಲಸ ಮಾಡಿ ತಿನ್ನೋಕ್ಕಾಗುತ್ತಾ? ಏನು ಮಾಡೋದು ನೀವೇ ಹೇಳಿ? ಈ ಥರ ಮಾಡಬಾರ್ದು. ಯಾವ ಮನುಷ್ಯತ್ವ ಇರಬೇಕು. ಸ್ವಲ್ಪ ಯೋಚನೆ ಮಾಡಬೇಕು. ಈ ಥರ ಮಾಡಿದ್ರೆ ಹೆಂಗೆ ಅಂತ. ಸ್ವಲ್ಪನೂ ಕರುಣೆ ಇಲ್ಲ ಅಂದರೆ ಹೆಂಗೆ ಹೇಳಿ? ನೀವೇ ಹೇಳಿ. ಈ ಡ್ರಾಪ್ ಪಾಯಿಂಟು ಇದೆಲ್ಲ ಡ್ರಾಪ್ ಪಾಯಿಂಟ್. ಇದು ಚಿಕ್ಕಪೇಟು ಫುಲ್ ಚಿಕ್ಕ ಸಂದಿ ಎಲ್ಲ ಫುಲ್ ಚಿಕ್ಕ ಸಂದಿ ನೋಡಿ. ಇಲ್ಲಿಂದ ಬರಬೇಕು. ಮತ್ತು ಇಲ್ಲಿ ಲೆಫ್ಟ್ ತಗೋಬೇಕು ನೋಡಿ. ಇಲ್ಲಿಂದ ಹೋಗ್ಬೇಕು ನಾನು. ಏಳು ಬಾಕ್ಸು. ಇದು ಡೈರೆಕ್ಟ್ ಡೆಲಿವರಿ ಬಂದಿರೋದು 820. ಏನು ಮಾಡೋದು ಈಗ? ಲೇಟ್ ಆಗ್ತಾಯಿದೆ. 50 ನಿಮಿಷದಲ್ಲಿ ಎಲ್ಲ ಹೋಗ್ಬೇಕಂತ ಇದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಟ್ರಿಪ್ಪು. ಇನ್ನು ಎಷ್ಟೊತ್ತು ಲೇಟ್ ಆಗುತ್ತೆ ನೋಡೋಣ. ನೋಡಿ ಈಗ ಡ್ರಾಪ್ ಹತ್ರ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆಯಾ. 50 ನಿಮಿಷದಲ್ಲಿ ಹೋಗಬೇಕು. 51 ನಿಮಿಷಕ್ಕೆಲ್ಲ ಹೋಗ್ಬೇಕಂತೆ. 25 ಕಿಲೋಮೀಟ್ರ್ ಬರ್ತಾನೆ. 25 ಕಿಲೋಮೀಟ್ರ್ ಅಂದರೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. 740 ರೂಪಾಯಿ ಕೊಟ್ಟಿದ್ದಾರೆ ಕ್ಯಾಶು ನೋಡಿ. ನಮಗೆ ತೋರಿಸಿರೋದು 820 ರೂಪಾಯಿ. ಇದು ಕರೆಕ್ಟಾಗಿ ಟೈಮಿಂಗ್ ಕೊಟ್ಬಿಟ್ರೆ ನಮಗೆ ವ್ಯಾಲಿಡೇಟ್ ಬಂದುಬಿಡುತ್ತೆ. ಇಲ್ಲಾಂದರೆ ಬರಲ್ಲ. ಇದೆಲ್ಲ ಯಶವಂತಪುರ ಸಿಗ್ನಲ್ ನೋಡಿ. ಜಲಾಲಿ ಕ್ರಾಸ್ನಿಂದ ಮೇಲೆಯಿಂದ ಹೋಗಬೇಕು. ಇದು ಸ್ವಲ್ಪ ಮೇಲೆ ಹೋದರೆ ಜಲಾಲಿ ಕ್ರಾಸ್. ಇದು ಯಶವಂತಪುರ ಸಿಗ್ನಲ್ಲು. ಇನ್ನು 17 ಕಿಲೋಮೀಟರ್ ಇದೆ. 20 ನಿಮಿಷ ತೋರಿಸ್ತಾ ಇದೆ. ಇವನು 21 ನಿಮಿಷಕ್ಕೆಲ್ಲ ಹೋಗಿಬಿಡಬೇಕು. ಇಲ್ಲ ಅಂದರೆ ಇನ್ಸೆಂಟು ಸಿಕ್ಕಲ್ಲ ನಮಗೆ. ಇಲ್ಲಿ ನೋಡಿದ್ರೆ ಸಿಗ್ನಲ್ ಭಾರಿ ಟೆನ್ಷನ್ ಇರುತ್ತೆ. ಒಂದು ಡೈರೆಕ್ಟ್ ಡೆಲಿವರಿ ಒಂದು ಅಮೌಂಟ್ ಏನೋ ಕೊಟ್ಬಿಟ್ಟಿದ್ದಾರೆ. 740 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಅಮೌಂಟಲ್ಲಿ ಏನು ಕಮ್ಮಿ ಮಾಡಲ್ಲ. ಅದು ಇನ್ಸೆಂಟ್ ಸಿಕ್ಕುತ್ತೋ ಇಲ್ಲ ಡೌಟ್ ನೋಡೋಣ. ಟೈಮಿಂಗ್ ಕರೆಕ್ಟಾಗಿ ಕೊಟ್ಟರೆ ಸಿಕ್ಬಿಡುತ್ತೆ. ಇಲ್ಲಾಂದರೆ ಸಿಕ್ಕಲ್ಲ. ಎಷ್ಟು ಚೆನ್ನಾಗಿದೆ ಇದು ಐಕಿಯಾ. ಇದೆಲ್ಲ ನೋಡಿ ಟೋಲ್ ರೋಡ್. ಇದು ನಮ್ಮ 3 ವೀಲರ್ಗೆ ಟೋಲ್ ರೋಡ್ ಫ್ರೀ ಇದೆ. ನೆಲಮಂಗಲ ನೋಡಿ, ನೆಲಮಂಗಲ ಟೋಲ್ ಇದು. ಇದೆ ಲೋಡಿಂಗ್ ಪಾಯಿಂಟು. 7 ಬಾಕ್ಸು ನೋಡಿ ಈ ಅಂಗಡಿಗೆ. ಇದೆಲ್ಲ ನೆಲಮಂಗಲ. ಇದು $858 ಯುವರ್ ಎರ್ನಿಂಗ್. ಪೆನ್ ಮಾಡೋಣ. 733 ರೂಪಾಯಿ ಇಸ್ಕೋಬೇಕಂತೆ. 740 ರೂಪಾಯಿ ಕೊಟ್ಟಿದ್ದಾರೆ ಅವರು. ಟ್ರಿಪ್ ಅಮೌಂಟು 858. ನಮ್ಮದು 378 ಇತ್ತು ವ್ಯಾಲೆಡಲ್ಲಿ. 375 ರೂಪಾಯಿ. ನೋಡೋಣ ಏನಾಗಿದೆ ಏನು ಕತೆ ಅನ್ನೋದು. ಯುವರ್ ಎರ್ನಿಂಗ್, ಕ್ಯಾಶ್ ಕಲೆಕ್ಟ್, ಆ್ಯಡ್ ವ್ಯಾಲೆಟ್. 22 ರೂಪಾಯಿ ಹಾಕಿದ್ದಾನೆ ಅಷ್ಟೇ ಅವನು. ನೋಡೋಣ. ಅಷ್ಟೇ 22 ರೂಪಾಯಿ ಹಾಕಿದ್ದಾನೆ. 75 ರೂಪಾಯಿ ಇತ್ತು. ಹಾಂ ಅಷ್ಟೇನಾ? ಏನಿಲ್ಲ. 75 ರೂಪಾಯಿ ಇತ್ತು. 70, 60, 70, 80, 93 ರೂಪಾಯಿ ಅಂದರೆ
22 ರೂಪಾಯಿ ಹಾಕಿದ್ದಾನೆ ಇನ್ಸೆಂಟಿವ್ ಅಷ್ಟೇ. ಲೇಟಾಗಿ ಬಂದೆ, ಏನು ಮಾಡೋಕ್ಕಾಗಲ್ಲ. ಟೋಟಲ್ಲು 25 ಕಿಲೋಮೀಟ್ರಿಗೆ 760 ರೂಪಾಯಿ ಬಂದಿದೆ. 700 ಅವ್ನು 40 ಇವನು 20, 760 ರೂಪಾಯಿ 25 ಕಿಲೋಮೀಟ್ರಿಗೆ. ನಿನ್ನೆ ನೋಡಿ ಪೋಟ್ರಲ್ಲಿ 600 ರೂಪಾಯಿಗೆ 20 ಕಿಲೋಮೀಟ್ರ್ ಬಂದೆ. ಈಗ 760 ರೂಪಾಯಿಗೆ 25 ಕಿಲೋಮೀಟ್ರ್. ನೋಡೋಣ ನೆಲಮಂಗಲ ಯಾವ ಬಾಡಿಗೆ ಬೀಳುತ್ತೆ ಅಂತ. ಟೈರಲ್ಲಿ ಸ್ವಲ್ಪ ಬ್ಲೋ ಕಮ್ಮಿ ಇತ್ತು, ಬ್ಲೋ ಹಾಕಿಸ್ಕೊಳ ಅಂತ ಬಂದೆ. ನೋಡಿ ಇಲ್ಲೂ ಸ್ವಲ್ಪ ಕಮ್ಮಿ ಇದೆಯಾ, ಇಲ್ಲೂ ಕಮ್ಮಿ ಇದೆ. ಬ್ಲೋ ಜಾಸ್ತಿ ಇರಬೇಕು, ಬ್ಲೋ ಇಲ್ಲ ಅಂದರೆ ಪಿಕಪ್ ಬರಲ್ಲ. ನೋಡಿ ಕಾಯ್ಕೊಂಡಿದ್ದೀನಿ, ಒಂದು ಬಾಡಿಗೆನೂ ಇಲ್ಲ, ಪೋಟ್ರಲ್ಲಿ ಒಂದು ಸೌಂಡ್ ಇಲ್ಲ. ಟೈಮ್ ನೋಡಿದ್ರೆ 1 ಗಂಟೆ ಆಗೋಯ್ತು. ನೋಡಿ ಇದೆಲ್ಲ ನೆಲಮಂಗಲ, ಇದು ನೆಲಮಂಗಲ, ಒಂದು ಬಾಡಿಗೆನೂ ಇಲ್ಲ. ಒಂದು ಬಾಡಿಗೆ ಹೊಡೆದಿದ್ದೀನಿ, ಡೈರೆಕ್ಟ್ ಡೆಲಿವರಿಯಲ್ಲಿ ಒಂದು ಬಾಡಿಗೆ ಹೊಡೆದಿದ್ದೀನಿ ಅಷ್ಟೇ. ಅದು ಪೋಟ್ರಲ್ಲಿ ಚಿಕ್ಕ 221 ರೂಪಾಯಿ ಅದರಲ್ಲಿ ಬಂದಿದೆ. ನೋಡಿ 1 ಗಂಟೆ 14 ನಿಮಿಷ ಆಗೋಯ್ತು. ಬೇಗ ಬಂದೆ ನಾನು, ಆದ್ರೂ ಈ ಥರನೇ ಟೈಮ್ ವೇಸ್ಟ್ ಆಯ್ತಾ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇದೇ ಲೋಡಿಂಗ್ ಪಾಯಿಂಟು. ನೋಡಿ 777 ರೂಪಾಯಿ ಬಾಡಿಗೆ ಬಂತು ಬನಶಂಕರಿಗೆ. ಏನು ಮಾಡೋದು, ಇಲ್ಲಿ ಕಾಯ್ಕೊಂಡು ಬದಲ ಹೋಗೋದು ಬೆಟ್ರ್ ಅಂತ ಪಿಕಪ್ ನೋಡಿದ್ರೆ 5 ಕಿಲೋಮೀಟ್ರ್ ಇತ್ತು, ಬಂದುಬಿಟ್ಟೆ. ಇದೆ ಅಷ್ಟೇ, 3-7 ಬಾಕ್ಸು. ಇ-ವೇ ಬಿಲ್ ಮಾಡ್ತಾಯಿದ್ದಾರೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು, ವೆಯ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಟೈಮ್ 2 ಗಂಟೆ ಆಗಿದೆ, 2 ಗಂಟೆ ಕೊಟ್ಟಿದ್ದಾನೆ ಬಾಡಿಗೆ. 777 ರೂಪಾಯಿ ಅದು 28 ಕಿಲೋಮೀಟ್ರ್ ಪಿಕಪ್ ಇರೋದು. ನೋಡೋಣ, ನೆಲಮಂಗಲದಿಂದ ಬನಶಂಕರಿಗೆ 22 ಕಿಲೋಮೀಟ್ರು. ಅದು ಯಾವುದೋ ಇನ್ನೊಂದು ನಗರ ಹಾಕಿದ್ದಾರೆ, ಬನಶಂಕರಿ ರೂಟಲ್ಲಿ ಇನ್ನೊಂದು ಯಾವುದೋ ನಗರ ಹಾಕಿದ್ದಾರೆ. ಒಂದೇ ಡ್ರಾಪು, ಹನುಮಂತ ನಗರ ಅಂತೆ ಬನಶಂಕರಿ. ನೋಡಿ ಹನುಮಂತ ನಗರ ಬನಶಂಕರಿ ಫಸ್ಟ್ ಸ್ಟೇಜ್ 27 ತೋರಿಸ್ತು. ಏನು ಮಾಡೋಕ್ಕಾಗಲ್ಲ, ಇದನ್ನು ಒಂದು ಬಾಡಿಗೆನೂ ಇಲ್ಲ, ಅದಕ್ಕೋಸ್ಕರ ಎದ್ಬಿಟ್ಟಿದ್ದೀನಿ. ನೋಡಿ ಬನಶಂಕರಿಯಿಂದ ಅಲ್ಲಿಂದ ಏನೋ ಸಿಕ್ಕಿದ್ರೆ ನಮ್ಮ ಟಾರ್ಗೆಟ್ ನಾವು ರೀಚ್ ಮಾಡಬೇಕು. ಇಲ್ಲಾಂದರೆ ಅಲ್ಲಿಂದಾನೇ ಚಿಕ್ಕಪೇಟೆಗೆ ಹೋಗ್ಬಿಡ್ತೀನಿ. ಟಾರ್ಗೆಟ್ ರೀಚ್ ಆಗೋವರೆಗೂ ನಾನು ಬಿಡೋಲ್ಲ, ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಇ-ವೇ ಬಿಲ್ ಕೊಟ್ಬಿಟ್ರೆ ನೋಡಿ, ಲೋಡಿಂಗ್ ಕಂಪ್ಲೀಟ್ ಮಾಡೋಣ. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 27 ತೋರಿಸ್ತು. ಏನು ಮಾಡ್ತಾನೆ ಈಗ, ಕಮ್ಮಿ ಕೊಡಬೇಕು ಇವನು. ಯಾವಾಗ ಕೊಡಬೇಕು ಇವನು ಕಮ್ಮಿ, ಅಷ್ಟೇ ತೋರಿಸಿದಾನೆ, ಅಷ್ಟೇ ಕೊಟ್ಟಿದ್ದಾನೆ. 1 ಗಂಟೆ ಎಲ್ಲ ಹೋಗ್ಬಿಡ್ತಂತೆ. ಈ ಕಡೆಯಿಂದ ಹೋದರೆ 23 ಮಿನಿಟ್ರ್ 23. ಸ್ವಲ್ಪ ಖುಷಿ ಆಯಿತು. ಈಗ ಹೋಗೋಣ ನಾವು ಡ್ರಾಪ್ ಪಾಯಿಂಟ್ ಹತ್ರ. ಟ್ರಾಫಿಕ್ ಜಾಮ್ ಸಿಗ್ನಲ್ ಇದೆ ನೋಡಿ. 16 ಕಿಲೋಮೀಟ್ರ್ ಇದೆ, 32 ನಿಮಿಷ ತೋರಿಸ್ಬೇಕು. 51 ನಿಮಿಷ ತೋರಿಸ್ತಾ ಇದೆ, 20 ನಿಮಿಷ ಲೇಟು. ಯಶವಂತಪುರನಿಂದ ಅಲ್ಲಿ ಲೆಫ್ಟ್ ತಗೋಬೇಕು. ಅಲ್ಲಿ ಜಾಲಹಳ್ಳಿ ಕ್ರಾಸ್ ಹತ್ರನೂ ಫುಲ್ ಇರುತ್ತೆ. ನೋಡೋಣ. ಇದೆ ಮೀಡಿಯಮ್ ಪಾಯಿಂಟು, ಡ್ರಾಪ್ ಪಾಯಿಂಟು. ಫೋನ್ಪೇ ಮಾಡಿದ್ದಾರೆ 777. ನೋಡಿ ಇಲ್ಲಿಂದ KR ಮಾರ್ಕೆಟು ಒಂದು 2 ಕಿಲೋಮೀಟ್ರ್ ಇರುತ್ತೆ. ಟ್ರಿಪ್ ಮಾಡೋಣ ಹಿಂದೆ. ಎರಡು 3 ಕಿಲೋಮೀಟ್ರ್ ಇರುತ್ತೆ KR ಮಾರ್ಕೆಟ್. ಹೋಗ್ಬಿಡೋಣ ಅಲ್ಲಿ. 3:15 ಆಗಿದೆ ನೋಡಿ ಟೈಮು. ಒಂದು ತೋರಿಸ್ತೀವಿ. ನೋಡೋಣ ಯಾವ್ದು ಬೀಳ್ತು. ನೋಡಿ ಬಾಪೂಜಿ ನಗರ್ ಟು ಚೂಡ್ಸಂದ್ರ. ಎತ್ತಿಲ್ಲ ಅಂದರೆ ಸ್ಕೋರ್ ಕಮ್ಮಿ ಮಾಡ್ತಾನೆ, ಏನು ಮಾಡೋದು. ಇಲ್ಲಿ ಬಂದರೆ ಸ್ಕೋರ್ ಕಮ್ಮಿ ಆಗಿಬಿಡೋದೆ. ಇಲ್ಲಿ ಎದ್ಬಿಡೋಣ ಸುಮ್ಮನೆ, ಯಾಕೆ. ಪಿಕಪ್ 2 ಕಿಲೋಮೀಟ್ರ್ ಇತ್ತು.
Varsharupur Road, then turn right onto Varsharupur Road. ಇದೆ ಲೋಡಿಂಗ್ ಪಾಯಿಂಟು. ಈ ಹಬ್ಬಲ್ಲಿ ಲೋಡ್ ಆಗ್ತಾ ಇರೋದು ನೋಡಿ. ಏನಾಗ್ತಾರೋ ನೋಡೋಣ. ಇದೆ ಅನಿಸುತ್ತೆ. ಈ ಬಾಕ್ಸ್ಗೆಲ್ಲ ನೋಡಿ ಎಷ್ಟೊಂದು ಬಾಕ್ಸ್ ಇದೆ, ಎಲ್ಲ ತುಂಬ್ತಾ ಇದ್ರಿ ಈಗ. ಎಲ್ಲ ಲೈಟ್ ವೇಟ್ ಇದೆ ಇದೆಲ್ಲ. ಲೋಡಿಂಗ್ ಆಯ್ತು ಕಂಪ್ಲೀಟು. ಇವೇ ಬಿಲ್ಲೆಲ್ಲ ಕೊಟ್ಬಿಟ್ಟಿದ್ದಾರೆ. 930 ರೂಪಾಯಿಗೆ ಎಷ್ಟು ಕಿಲೋಮೀಟ್ರ್ ಕೊಟ್ಟಿದ್ದಾರೆ? 29 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಈ ಕಡೆಯಿಂದ ಹೋದರೆ 30, ಈ ಕಡೆ ಅಂದರೆ 29. ಈಗ ಹೋಗೋಣ. ಈಗ ಹೋಗ್ತಾ ಇದ್ದೀನಿ ಡ್ರಾಪ್ ಪಾಯಿಂಟ್ ಹತ್ರ. 14 ಕಿಲೋಮೀಟ್ರ್ ಇದೆ. 40 ನಿಮಿಷ ತೋರಿಸ್ತಾ ಇದೆ. 28 ನಿಮಿಷ ತೋರಿಸ್ಬೇಕು, 40 ನಿಮಿಷ ತೋರಿಸ್ತಾ ಇದೆ. ಟ್ರಾಫಿಕ್ ಇರುತ್ತೆ ಅಂತ ಅರ್ಥ. ಇದೆಲ್ಲ ನೋಡಿ ಸರ್ಜಾಪುರ ರೂಟು. ಫುಲ್ ಅಂದರೆ ಫುಲ್ ಟ್ರಾಫಿಕ್ ಜಾಮ್ ಇತ್ತು ನೋಡಿ. ಇದು 8 ಕಿಲೋಮೀಟ್ರ್ ಇದೆ. 24 ನಿಮಿಷ ತೋರಿಸ್ತಾ ಇದೆ. ಸರ್ಜಾಪುರ ಕರ್ಕೊಂಬಂದ್ಬಿಟ್ಟ. ಏನಾಗಲಿ ಮುಂದೆ ಸಾಗಲಿ. ಇದು ಲೋಡಿಂಗ್ ಪಾಯಿಂಟು. ಟೈಮ್ ಬಂದು ನೋಡಿ 5:51, 6 ಗಂಟೆ ಆಗ್ತಾಯಿದೆ. ಇದೆಲ್ಲ ಬೊಮ್ಮಸಂದ್ರ ಬರುತ್ತೆ, ಸರ್ಜಾಪುರ ಬರುತ್ತೆ. ಬೊಮ್ಮಸಂದ್ರ ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಇರುತ್ತೆ. ಎಲ್ಲ ಹಬ್ಬ ನೋಡಿ. ಇದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು. ನೋಡೋಣ ಇಲ್ಲಿ ಯಾವ್ದಾನ ಬೀಳ್ತೋ ಬಾಡಿಗೆನು ನೋಡೋಣ. ಗಾಡಿ ಲೋಡ್ ಆಗ್ತಾ ಇದೆ. ಫೋನ್ಪೇ ಮಾಡಿದ್ದಾರೆ 930 ರೂಪಾಯಿ ನೋಡಿ. 932 ರೂಪಾಯಿ ಮಾಡಿದ್ದಾರೆ. ಆನ್ಲೈನು 38 ರೂಪಾಯಿ ಆಗಿದೆ. ಟೋಟಲ್ ಸೇರಿ 970 ರೂಪಾಯಿ ಬಾಡಿಗೆ. ಇದು ಎಷ್ಟು ಕಿಲೋಮೀಟ್ರಿಗೆ? 29 ಕಿಲೋಮೀಟ್ರ್ ಇತ್ತು. 970 ರೂಪಾಯಿ ಕೊಟ್ಟಿದ್ದಾನೆ. ಪರವಾಗಿಲ್ಲ ಅಂದ್ಕೊಳ್ತೀನಿ. ಟ್ರಿಪ್ ಯಾವುದನ್ನ ಇಲ್ಲಿಂದ ಬೀಳಿದ್ರೆ ಒಂದು ಬೇಗ, ಇಲ್ಲಾಂದರೆ ಯಾವುದನ್ನ ಒಂದು ಬಿಲ್ ಬಿಟ್ಟರೆ ಬೇಗ ಸಾಯಂಕಾಲ ಆಗಿಬಿಡುತ್ತೆ. 6 ಗಂಟೆ ಆಯಿತು, ಇನ್ನೊಂದು ಅರ್ಧ ಗಂಟೆ ಆದರೆ ಕತ್ತಲೆ ಆಗಿಬಿಡುತ್ತೆ ನೋಡಿ. ಈಗ ತಗೊಬಂದಲ್ಲ ಐಟಮ್, ಅದು 2.5 ಲಕ್ಷ ಅಂತೆ. ಪೋರ್ಟ್ರಲ್ಲಿ ಮಾತ್ರ ಬುಕ್ ಮಾಡಿಕೊಡೋದು, ಅದು ಪರ್ಸ್ನಲ್ ಯಾರೂ ಕೊಡೋಲ್ಲ. ಮತ್ತು 2.5 ಲಕ್ಷ ಯಾರನ್ನ ತಗೊಂಡೋಗ್ಬಿಟ್ರೆ ಏನು ಮಾಡ್ತೀರಾ? ಪೋರ್ಟ್ರ್ ಅಂದರೆ ಸ್ವಲ್ಪ ಸಪೋರ್ಟ್ ಇರುತ್ತೆ, ಅದು ಅವ್ರಿಗೂ ಧೈರ್ಯ ಇರುತ್ತೆ. ಅದಕ್ಕೋಸ್ಕರನೇ ಪೋರ್ಟ್ರ್ ಅದಕ್ಕೋಸ್ಕರನೇ ಬುಕ್ ಮಾಡ್ತಾರೆ. ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಯಾವುದು ಬಾಡಿ ಬೀಳ್ತಾ ಇಲ್ಲ ನೋಡಿ. ಕಂಪ್ಯೂಟರ್ ಸ್ಕೋರ್ ನೋಡಿ 100% ಇದೆ. ಮುಂದಿನ ವಾರ ನಾನು ಗೋಲ್ಡಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ನೋಡೋಣ. ಇನ್ನು ಸೋಮವಾರ ಇವತ್ತು ಏನಾಗುತ್ತೋ ಏನೋ. ಇದ್ಮೇಲೆ ಇನ್ನೊಂದು ಬಾಡಿಗೆ ಬಂತು 530 ರೂಪಾಯಿದು. ಪಿಕಪ್ 1.5 ಕಿಲೋಮೀಟ್ರ್ ತೋರಿಸ್ತು. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ. 3 ನಿಮಿಷ ಆಗೋದಂತೆ. ಫುಲ್ ಟ್ರಾಫಿಕ್ ಜಾಮ್ ಇದೆ ಸರ್ಜಾಪುರ ರೂಟ್. ಏನೋ ಗಾಡಿ ಆಗ್ತಾ ಇರಂತೆ, 2 ವೀಲರು ಏನೋ ಗೊತ್ತಿಲ್ಲ. ಸಿಗ್ನಲ್ ಹತ್ರನೇ ಏರಿಯಾ ಅಂದರು. ಎಲ್ಲಿ ಇರಬೇಕಿಲ್ಲಿ? ಲೋಡ್ ಹಾಕ್ಕೊಂಡೆ 2 ವೀಲರು. ಟ್ರಾಫಿಕಲ್ಲಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ.
14 ಕಿಲೋಮೀಟ್ರ್ ತೋರಿಸ್ತು ಡ್ರಾಪು. ಎಷ್ಟಿಗೆ 530 ರೂಪಾಯಿಗೆ 14 ಕಿಲೋಮೀಟ್ರು. ನೋಡಿ ಹೆಂಗಿದೆಯೋ. 10 ಕಿಲೋಮೀಟ್ರ್ ಹೋಯ್ತು, ಈಗ 14 ಕಿಲೋಮೀಟ್ರ್. ರೇಟ್ಗಳೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾನೆ, ಕಿಲೋಮೀಟ್ರ್ ಎಲ್ಲ ಜಾಸ್ತಿ ಮಾಡಿದ್ದಾನೆ ನೋಡಿ. ಇನ್ನು 3.5 ಕಿಲೋಮೀಟ್ರ್ ಹೋಗ್ಬೇಕು, 13 ನಿಮಿಷ ತೋರಿಸ್ತಾ ಇದೆ. ಫುಲ್ ಟ್ರಾಫಿಕ್ ಜಾಮು. ಗಾಡಿಗಳು ಸ್ಟಾರ್ಟಿಂಗ್ ಇರುತ್ತಲ್ಲ, ಮೈಲೇಜು ಕಮ್ಮಿ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆಗೋಯ್ತು. ಕ್ಯಾಶ್ ಕೊಟ್ಟಿದ್ದಾರೆ ಇವರು ನೋಡಿ, 530 ರೂಪಾಯಿ ಕಾಣಿಸ್ತಾ ಇದೆಯಾ? 530 ಕ್ಯಾಶ್ ಕೊಟ್ಬಿಟ್ಟಿದ್ದಾರೆ. ಟ್ರಿಪ್ ಮಾಡೋಣ ಎಂಡ್. ಇದು ಇಂದಿರಾನಗರ ಬರುತ್ತೆ. ಇದು ನೋಡಿ 8 ಗಂಟೆ 40 ನಿಮಿಷ ಆಗ್ತಾ ಇದೆ. ಹಿಂಗೆ ಎಷ್ಟೇ ಏನು ಬೀಳುತ್ತೆ ಬಾಡಿಗೆ ಗೊತ್ತಾಗಲ್ಲ. ನೋಡೋಣ, ಯಾವ್ದನ್ನ ಬಂದರೆ ತಗೊಳ್ತೀನಿ, ಇಲ್ಲ ಅಂದರೆ ಮನೆಗೆ ಖಾಲಿ ಹೋಗ್ತಾ ಇರ್ತೀನಿ. ಇಲ್ಲಿಂದ ಮನೆ ಲೊಕೇಶನ್ ಒಂದು 15 ಕಿಲೋಮೀಟ್ರ್ ಇರ್ಬೋದು, 15 ಇರಲ್ಲ. ಹತ್ತು ಕಿಲೋಮೀಟ್ರ್ ಇದೆ, 42 ನಿಮಿಷ ತೋರಿಸ್ತಾ ಇದೆ. ನೋಡೋಣ, ಯಾವ್ದನ್ನ ಇದು ಬಂದರೆ ತಗೊಂಡೋಗ್ತೀನಿ, ಇಲ್ಲ ಅಂದರೆ ಖಾಲಿ ಹೋಗ್ಬಿಡ್ತೀನಿ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಇವತ್ತು ಪರವಾಗಿಲ್ಲ, ನಾಳೆ ಮಂಗಳವಾರ ನೋಡೋಣ ಹೆಂಗಿರುತ್ತೆ ಅನ್ನೋದು. ಇವತ್ತು ಟೋಟಲ್ ಎರ್ನಿಂಗ್ ಬಂದು ಡೈರೆಕ್ಟ್ ಡೆಲಿವರಿಯಲ್ಲಿ ಪೋರ್ಟರಲ್ಲಿ ಎಲ್ಲ ಸೇರಿ ಒಂದು 3,250 ರೂಪಾಯಿ. ಕಮಿಷನ್ ಎಲ್ಲ ಸೇರಿ 3,000 ಇವತ್ತು ಸಿಕ್ತು. ಪರವಾಗಿಲ್ಲ, ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಡಿಟರ್ಗೆ ಜ್ವರ ಬಂದ್ಬಿಟ್ಟಿದ್ದು ನೋಡಿ ಪಾಪ, ಇವನು ಎಡಿಟ್ ಮಾಡೋದು.